ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ವೆಜ್ ರೆಸಿಪಿ ಮಾಡ್ತಿದ್ದೇನೆ. ತುಂಬಾ ಕ್ರೀಮಿ ಆದ ವೆಜ್ ರೆಸಿಪಿ, ಮಟರ್ ಪನ್ನೀರ್. ಇದು ತುಂಬಾ ಒಳ್ಳೇದಾಗ್ತದೆ ಚಪಾತಿಗೆ ಮತ್ತೆ ನಾನಿಗೆ, ರೋಟಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಇವನ್ ರೈಸ್ ಜೊತೆ ಒಳ್ಳೇದಾಗ್ತದೆ. ನೋಡಿ ರೆಸಿಪಿಯನ್ನು ನೋಡಿ, ತುಂಬಾ ಕಷ್ಟ ಏನಿಲ್ಲ, ಸಿಂಪಲ್ ಆಗಿ ಉಂಟು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು. ರೆಸಿಪಿ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಮಟರ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದನ್ನು ನೀವು ಚಪಾತಿ, ಕುಲ್ಚಾ, ನಾನ್, ಪರಾಟ ಇದರ ಜೊತೆ ಎಲ್ಲ ತಿನ್ಬಹುದು. ತುಂಬಾ ಒಳ್ಳೇದಾಗ್ತದೆ ಟೇಸ್ಟ್ ಎಲ್ಲ. ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಾವು ಈಗ. ಮೊದಲಿಗೆ ಟೊಮೆಟೊ, ಗ್ರೀನ್ ಚಿಲ್ಲೀಸ್, ಗಾರ್ಲಿಕ್, ಜಿಂಜರ್ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಿ ಇಡುವ. ನಂತರ ಒಂದು ಬಾಣಲೆಗೆ ಟೀಸ್ಪೂನ್ ಜೀರಿಗೆ, 2 ತೇಜ್ಪತ್ತ, ಇಲೈಚಿ, ದಾಲ್ಚೀನಿ ಅದೆಲ್ಲ ಹಾಕಿ ಫ್ರೈ ಮಾಡಿ. ನಂತರ ಆನಿಯನ್ ಹಾಕಿ ಫ್ರೈ ಮಾಡಿ. ಆನಿಯನ್ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಇದು ಒಳ್ಳೆ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ. ಈಗ ಇದಕ್ಕೆ 1 ಟೀಸ್ಪೂನ್ ಕಸೂರಿ ಮೆಥಿ, 1 ಟೀಸ್ಪೂನ್ ಕೊತ್ತಂಬರಿ, 1 ಟೀಸ್ಪೂನ್ ಜೀರಿಗೆ, ಅರ್ಧ ಟೀಸ್ಪೂನ್ ಗರಂ ಮಸಾಲ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಕ್ಯಾಶ್ಯೂ ಪೇಸ್ಟ್ ಅನ್ನು ಹಾಕಬೇಕು. ಒಂದು ಸ್ವಲ್ಪ ಕ್ಯಾಶ್ಯೂ ಅನ್ನು ಬಿಸಿ ನೀರಲ್ಲಿ ಇಟ್ಟು ಗ್ರೈಂಡ್ ಮಾಡಬೇಕು. ಅದನ್ನು ಸ್ವಲ್ಪ ಮಿಕ್ಸಿ ಅಂತ ತೊಳೆದು ಅದರ ನೀರು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೀಗ 2 ಗ್ಲಾಸ್ ತನಕ ನೀರನ್ನು ಹಾಕಿ. ಈಗ ಅದು ಕುದಿತಾ ಇರಲಿ. ಈಗ ಇನ್ನೊಂದು ಬಾಣಲೆಗೆ 2 ಟೀಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ದೊಡ್ಡ ಪೀಸ್ ಬಟರ್ ಹಾಕಿ ಈ ಪನ್ನೀರನ್ನು ಫ್ರೈ ಮಾಡಿ. ಪನ್ನೀರ್ ಫ್ರೈ ಮಾಡುವಾಗ ಇದಕ್ಕೆ ಚಿಟಿಕೆಯಷ್ಟು ಟರ್ಮರಿಕ್ ಅಂದ್ರೆ ಹಳದಿ, ಚಿಟಿಕೆಯಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಉಪ್ಪು ಸ್ವಲ್ಪ ಹಾಕಿ, ನಂತರ ಒಂದು ಸ್ವಲ್ಪ ಕಸೂರಿ ಮೆಥಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಒಳ್ಳೆ ಮಾಡಿ ಫ್ರೈ ಆಗಬೇಕು. ಕಲರ್ ಬರಬೇಕು ಒಳ್ಳೆ. ನೋಡಿ ಇಷ್ಟುವರೆಗೆ ಕಲರ್ ಬರಬೇಕು. ನಂತರ ಇದಕ್ಕೆ ಮಟರ್ ಅನ್ನು ಹಾಕಬೇಕು. ಗ್ರೀನ್ ಪೀಸ್ ಅನ್ನು ಹಾಕಿ ಇದನ್ನು ಕೂಡ ಒಂದು 3 ನಿಮಿಷ ತನಕ ಫ್ರೈ ಮಾಡಿ. 2 ಫ್ರೈ ಆದ ನಂತರ ಇದನ್ನು ನಾವು ಮಾಡಿಟ್ಟ ಮಸಾಲೆಗೆ ಹಾಕಬೇಕು. ನೋಡಿ ಹೀಗೆ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಕುದಿದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಫ್ರೆಶ್ ಕ್ರೀಮ್ ಉಂಟಲ್ಲ ಅದು ಒಂದು ಅರ್ಧ ಕಪ್ ಅಷ್ಟು ಹಾಕಿ ಒಂದು 3 ನಿಮಿಷ ಹಾಗೆ ಕುದಿಸಿ ಸರ್ವ್ ಮಾಡಿ. ತುಂಬಾ ಒಳ್ಳೇದಾಗ್ತದೆ. ಚಪಾತಿಗೆಲ್ಲ ಹೇಳಿಟ್ಟ ಪದಾರ್ಥ ಇದು. ನಮ್ಮ ಮಟರ್ ಪನ್ನೀರ್ ರೆಡಿ ಆಗಿದೆ. ಈ ರೆಸಿಪಿಯನ್ನು ಇವನ್ ನೀವು ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ಸೇಮ್ ರೆಸಿಪಿ, ಅದು ಕೂಡ ಒಳ್ಳೇದು ಬರ್ತದೆ. ಈ ರೆಸಿಪಿ ನಮಗೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಮಾಡಬಹುದು. ಫುಲಿ ವೆಜಿಟೇಬಲ್ ಹಾಕಿ ಕೂಡ ಮಾಡಬಹುದು, ಅಥವಾ ಖಾಲಿ ಪನ್ನೀರ್ ಕೂಡ ಹಾಕಿ ಮಾಡಬಹುದು, ಅಥವಾ ನಾನು ಹೇಗೆ ಮಾಡಿದ್ದೇನೆ ಮಟರ್ ಪನ್ನೀರ್ ಹಾಗೆ ಕೂಡ ಮಾಡಬಹುದು. ನೀವು ನಿಮ್ಗೆ ಹೇಗೆ ಬೇಕೋ ಹಾಕಿ ಮಾಡಿ. ಅದೇ ಮಾಡಿ ಒಮ್ಮೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.